ಈಗ ಸೂಕ್ಷ್ಮಜೀವಿಗಳ ರೋಗ ಚಿಕನ್ಗುನ್ಯಾ ಈಡಿಸ್ ಈಜಿಪ್ಟ್ ಸೊಳ್ಳೆ ಕ್ಲೋರೋಕ್ವಿನೈನ್ಸ್ ಅದಕ್ಕೆ ಔಷಧಿ. ಚಿಕನ್ಗುನ್ಯಾ ಅಲ್ಟಾ ರೋಗ ವೈರಸ್. ಸಿಡುಬು ವೆರಿಯೋಲಾ ರೋಗ ವೆರಿಯೋಲಾ. ಶೀತಾಳೆ ಸಿಡುಬು ವೆರಿಸೆಲಾ. ಸಾಮಾನ್ಯ ಶೀತ ರಿನೋ ವೈರಸ್ದಿಂದ ಬರ್ತದೆ. ಮಂಗನಬಾವು ಮಂಕ್ಸ್ ರೋಗದಿಂದ ಬರ್ತದೆ. ಮತ್ತು ರೇಬಿಸ್ ರ್ಯಾಬೋವಿರಿಲ್ಡ್ ನಾಯಿನಿಂದ ಬರ್ತದೆ. ಹಕ್ಕಿ ಜ್ವರ H5H1 ಹಕ್ಕಿ 5 ಇರ್ತಾವೆ. ಹಂದಿ ಜ್ವರ ಹಂದಿ 1 H1N1. ಕೊರೋನಾ ಡೆಂಗು ಜ್ವರ ಡೆಂಗು ವೈರಸ್ಸಿಂದ ಬರ್ತದೆ, ಇಡಿಸ್ ಸೊಳ್ಳೆಯಿಂದ. ಏಡ್ಸ್ HIV ಪೋಲಿಯೋ ಹೆಪಟೈಟ್ B ಇವೆಲ್ಲ ರೋಗಗಳದು. ಈಗ ರೋಗ ವೈರಸ್ದಿಂದ ಬರ್ತವೆ. ವೈರಸ್ನಿಂದ ಯಾವುದು ರೋಗ? ಚಿಕನ್ಗುನ್ಯಾ ಬರ್ತವೆ ವೈರಸ್ಸಿಂದ. ಮತ್ತು ಮಂಕ್ಸ್ ಇದು ವೈರಸ್ಸಿಂದ ಬರ್ತದೆ. ಸಾಮಾನ್ಯ ಶೀತ ಇದು ವೈರಸ್ಸಿಂದ ಬರ್ತದೆ. ಹಕ್ಕಿ ಜ್ವರ ಹಂದಿ ಜ್ವರ ಎರಡು ವೈರಸ್ಸಿಂದ ಬರ್ತಾವೆ. ಡೆಂಗು ಜ್ವರ ವೈರಸ್ಸಿಂದ ಬರ್ತಾವೆ. ಪೋಲಿಯೋ ಹೆಪಟೈಟ್ ಇವೆಲ್ಲ ವೈರಸ್ದಿಂದ ಬರ್ತಾವೆ. ಇನ್ನು ಬ್ಯಾಕ್ಟೀರಿಯಾಗಳಿಂದ ಏನು ಬರ್ತಾವೆ? ಬ್ಯಾಕ್ಟೀರಿಯಾಗಳಿಂದ ಸಿಲಿಸಿಸ್ ಟ್ರೆಪೋನಿಯಾ ಪ್ಯಾಂಡಿಯಮ್ಸ್ ಲೈಂಗಿಕ ಸಂಬಂಧದಿಂದ ಬ್ಯಾಕ್ಟೀರಿಯಾ ಬರ್ತದೆ. ಗೆನೋರಿಯಾ ನೈಸೀರಿಯೋಗೋನೋರಿಯಾ ಲೈಂಗಿಕ ಸಂಪರ್ಕದಿಂದ ಬರ್ತದೆ. ಕಾಲರಾ ಇದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಕಾಲರಾ ನೀರು ಕುಡಿಯೋದ್ರಿಂದ. ವಿಬ್ರಿಯೋ ಕಾಲರಾ ಹೆಸರು ಇದ್ರದ್ದು. ಕಾಲರಾ ಬ್ಯಾಕ್ಟೀರಿಯಿಂದ ಬರ್ತದೆ. ಕ್ಷಯ TB ಮೈಕೋ TB ಬೆಸುಲಸ್ ಗಾಳಿಯಿಂದ ಬರ್ತದೆ. ಯಾವುದರಿಂದ? ಕ್ಷಯ ರೋಗ ಗಾಳಿಯಿಂದ ಹರಡ್ತದೆ, ಅದು ಬ್ಯಾಕ್ಟೀರಿಯಾದಿಂದ. ಧನುರ್ವಾಯು ಸ್ಕ್ಯಾಂಡಿಯಮ್ ಟೆನ್ನಿಸ್ ಬರ್ತದೆ, ಇದು ಬ್ಯಾಕ್ಟೀರಿಯಾದೊಂದು. ಶೀತ ಜ್ವರ ಟೈಫಾಯ್ಡ್ ಇದು ಸಾಲ್ಮೊನೆಲ್ಲಾ ಟೈಪಿ ಹೆಸರಿದರು, ನೀರಿನ ಬರ್ತದೆ. ಟೈಫಾಯ್ಡ್ ಅಥವಾ ಶೀತ ಜ್ವರ ಇದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಫಂಗೈ ನೆಗಡಿ ಯೂರಿಯಲ್ ಫಿಸಿಸ್ ಇಲಿದಿಂದ ಬರ್ತದೆ. ಇಲ್ಲಿ ನೆಗಡಿ ಬರಲ್ಲ, ಪ್ಲೇಗ್ ಇದು ಬರ್ತದೆ. ಅಂಥ್ರಾಕ್ಸ್ ನೆಗಡಿ ಬ್ಯಾಸಿಲಸ್ ಅಂಥ್ರಾಕ್ಸ್ ಗಾಳಿಯಿಂದ ಬರ್ತದೆ. ಇದು ನಾಯಿ ಕೆಮ್ಮು ಹಿಮೋಫಿಲಿಯಾ ಪರ್ಡಿಸ್ ಗಾಳಿಯಿಂದ ಬರ್ತದೆ. ಇದು ಕುಷ್ಠರೋಗ ಮೈಕೋ ಗಾಳಿಯಿಂದ ಬರ್ತದೆ, ಇದು ಬ್ಯಾಕ್ಟೀರಿಯಾ ಕುಷ್ಠರೋಗ. ಟ್ರೊಕೋಮಾ ಕ್ಯಾಂಡಿಯಮ್ ಟ್ರೊಕೋಮಾ ನೇರ ಸಂಪರ್ಕದಿಂದ ಬರ್ತದೆ. ಕ್ಷಯ ರೋಗಕ್ಕೆ BCG ಹಾಕ್ತಾರೆ. ಈಗ ಪ್ರೋಟೋಜೋವಾ ಏಕಕೋಶಿ ಜೀವಿಯಿಂದ. ಮಲೇರಿಯಾ ಪ್ಲಾಸ್ಮೋಡಿಯಂ ಹೆಣ್ಣು ಅನಾಪಿಸ್ ಸೊಳ್ಳೆ ಸೊಳ್ಳೆಯಿಂದ ಬರ್ತದೆ. ಕ್ವಿನೈನ್ ನಿದ್ರಾ ರೋಗ ಟ್ರಿಪೋನೋಪೋಮ್ ಟೆನ್ನಿಸ್ ಸೊಳ್ಳೆಯಿಂದ ಬರ್ತದೆ. ಕಾಲ್ ಅಜಾಜ್ ಅಲೆನ್ಸಿಯಾ ಬರ್ತದೆ. ಡೆಂಗು ಜ್ವರ ಏನದು? ಇದು ಏಡ್ಸ್ ಸೊಳ್ಳೆಯಿಂದ ವೈರಸ್ಸಿಂದ ಬರ್ತದೆ. ಸಿಡುಬು ಇದು ವೈರಸ್ನಿಂದ ಬರ್ತದೆ, ಚುಚ್ಚುವುದರ ಮೂಲಕ ಕಡಿತವನು. ಎಡ್ವರ್ಡ್ ಜೆನ್ನರ್ ಕಂಡಿಡಿದ. ಸಿಡುಬು ರೋಗಕ್ಕೆ ಚುಚ್ಚುವ ಮೂಲಕ ವೈರಸ್ ಕಂಡು ಎಡ್ವರ್ಡ್ ಜೆನ್ನರ್ ವೈರಸ್ಸಿಂದ ಬರ್ತದೆ. ಇದು H1N1 ಹಂದಿ ಜ್ವರ ಇದು ವೈರಸ್ಸಿಂದ ಬರ್ತದೆ. ಉಸಿರಾಟ ತೊಂದರೆ ಬ್ಯಾಕ್ಟೀರಿಯಸ್ ತುತ್ತಾಗುವ ಅಂಗ ಉಸಿರಾಟ ಪ್ರಾಂತ್ಯ. ಹಾಲು ಜಿಡ್ಡಿನ ಪದಾರ್ಥ. ಕೆನೈಡ್ ಡಿಸ್ಪೆರಲ್ ವೈರಸ್ ಸಿಂಹ ನಾಯಿಗಳಿಗೆ. ಏಡ್ಸ್ ಲಿಕ್ವಿಡ್ ಇಮ್ಯುನಿ ಡಿಫಿರೆನ್ಸಿ ಸಿಂಡ್ರೋಮ್ಸ್. ಚಿತ್ತಾವನು ಕ್ಯೂನೋ ವನ್ಯಜೀವಿಧಾಮ MP ಕ್ಯೂನೋ ವನ್ಯಜೀವಿಧಾಮ ಚಿತ್ತ. ಕಾಲ್ ಅಜಾರ್ ಲಿಫೋಮನಿಯಾ ಜ್ವರ ಟಿಟಿನೋಣದಿಂದ ಬರ್ತದೆ. ಕ್ಷಯ ರೋಗ ಬ್ಯಾಕ್ಟೀರಿಯಾದಿಂದ ಬರ್ತದೆ, TB. ಸಾರ್ಸ್ ಎಬೋಲಾ ವೈರಸ್ಸಿಂದ ಬರ್ತದೆ. ಕೊರೋನಾ ಚೀನಾ ಹುವಾಂಗದಲ್ಲಿ, ಮೊದಲೇ ಕೇರಳ ತಿರುವನಲ್ಲಿ, ಕರ್ನಾಟಕ ಕಲಬುರಗಿಯಲ್ಲಿ. ಮೀನಮಾಟ ರೋಗ ಪಾದರಸದಿಂದ ಬರ್ತದೆ. GST ಪರೋಕ್ಷ ತೆರಿಗೆ. ಕೈಬುಲಾ ನಾಲೋ ನ್ಯಾಷನಲ್ ಪಾರ್ಕ್ ಇಲ್ಲಿ ಲೋಕ್ ಸರೋವರ ಶಾಂಕೈ ಜಿಂಕೆ ಮಣಿಪುರದಲ್ಲಿ. ದಾನದ ಜಿಂಕೆ ಇದು ನೃತ್ಯ ಮಾಡುತ್ತದೆ.
ನೀಲಕುರಂಜ ಹೂ 12 ವರ್ಷಕ್ಕೊಮ್ಮೆ ಹೂ ಬಿಡುವುದು. ಇದು ಪಶ್ಚಿಮ ಘಟ್ಟದಲ್ಲಿರ್ತದೆ. ನವದೆಹಲಿ ಘರ್ಷಣೆ ನೈರೋ ಬೋನ್ ಚಾಲೆಂಜ್ ಪ್ರತಿಜ್ಞೆ ಮರುಭೂಮಿ ಮರೀಚಿಕೆ. ಜೀವ ವೈವಿಧ್ಯ ಸ್ಥಳವನ್ನು ರಾಜ್ಯ ಜೀವ ವೈವಿಧ್ಯ ಪ್ರಾಧಿಕಾರ. ರಾಷ್ಟ್ರೀಯ ವನ್ಯಜೀವಿ ಕ್ರಿಯಾ ಯೋಜನೆ 2017-31 ಕರ್ನಾಟಕ 5 ಹುಲಿ ಸಂರಕ್ಷಣಾ ಪ್ರದೇಶಗಳು: ಬಂಡೀಪುರ ಚಾಮರಾಜನಗರ, ನಾಗರಹೊಳೆ ಕೊಡಗು, ಹಂಪಿ ಉತ್ತರ ಕನ್ನಡ, ಕಾಳಿ ಬರಿಗಳ್ಳಿ ರಂಗನತಿಟ್ಟು ದೇವಾಲಯಗಳು. ಆದಿ ಜೀವಿಗಳಿಂದ ಮಲೇರಿಯಾ, ಅನುವಂಶಿಕ ರೋಗ, ವರ್ಣದಂತೆ, ಇಲಿಸ್, ಏಡ್ಸ್ ಪರೀಕ್ಷೆ ಮಾಡ್ತಾರೆ. ಮಧುಮೇಹ ರೋಗ, ಗ್ಲುಕೋಸ್ ಕಡಿಮೆ ಆದಂದ್ರೆ. ರೋಗದ ಅಧ್ಯಯನ, ಫೆಡಾಲಜಿ. ಪಯೋರಿಯಾ ರೋಗ, ವಸುಡುಗೆ. ಪ್ರೋಟೀನ್ ಕೊರತೆಯಿಂದ ಸ್ಕ್ವಾಸಿಯೋಕರ ರೋಗ. ಸ್ಪಾರ್ಕೋ ಸಿಡುಬು ಭಾರತ ನಿರ್ಮೂಲನೆ. ಸ್ಪ್ಲಾಗ್ ರೋಗ ಸಿಡುಬು ಭಾರತ ನಿರ್ಮಾಣ ಆಗ್ಯದ. H1N1 ಹಂದಿ ಜ್ವರ. ಗೌಟ್ ಕಾಯಿಲೆ ಯೂರಿಯಾ ಆಮ್ಲದಿಂದ ಆಗ್ತದೆ. ರೋಗ ವರ್ಗಾಯಿಸುವುದನ್ನು ವೆಕ್ಟರ್ ಎನ್ನುವರು. MRI ಮ್ಯಾಗ್ನೆಟಿಕ್ ರಿಸರ್ಚ್ ಇಮೇಜಿಂಗ್. ಲಿಂಫೋಸೈಟ್ ಪ್ರತಿನಿರೋಧಕ ಉತ್ಪಾದಕ. ಕ್ಷಯ ಬ್ಯಾಕ್ಟೀರಿಯಿಂದ ಬರ್ತದೆ. ಡೆಂಗು ಇಡಿಸ್ ಸೊಳ್ಳೆಯಿಂದ. ಡೆಂಗು ಇಡಿಸ್ ಸೊಳ್ಳೆಯಿಂದ. ಪೋಲಿಯೋ ಲಸಿಕೆ ಶಬಾನ್ ಕಂಡುಹಿಡಿದರು. ಇಂಜೆಕ್ಷನ್ ಪೋಲಿಯೋ ಲಸಿಕೆ ಜಾನ್ ಸಾಲ್ ಕಂಡುಹಿಡಿದರು. ಜಗತ್ತಿನ ಭಯಂಕರ ರೋಗಗಳು: ಮಾರ್ಸ್, ಎಬೋಲಾ, ಕೊರೋನಾ. ಏಡ್ಸ್ ಪರೀಕ್ಷೆ ಇಲಿಸ್, PCR, ವಾಟರ್ಸ್ ಬ್ಲಾಟ್, ಪ್ಯಾರಿಡ್ ಕೇರ್ ನಾಟ್. HIV ಆನುವಂಶಿಕ ವಸ್ತು RNA. HIV ಕಿಣ್ವ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಶನ್. ಏಡ್ಸ್ ಲಿಂಫೋಸೈಟ್ ಬಿಳಿ ರಕ್ತ ಕಣ ಭಾಗ T ಕೋಶ ಹಾನಿ. ಏಡ್ಸ್ ಲಿಂಫೋಸೈಟ್ ಅದರ ಬಿಳಿ ರಕ್ತ ಕಣದಾಗ T ಕೋಶಕ್ಕೆ ಹಾನಿ ಮಾಡ್ತದೆ. ಹರಡುವುದು ಸಾಬೂನಿಂದ. ಜಾರಿಗೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಏಡ್ಸ್ ಸಲುವಾಗಿ. ಜೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಹೆಪಾಟೈಟಿಸ್ ಎ. ಏಡ್ಸ್ ಹರಡುವಿಕೆ ರಕ್ತ, ಲೈಂಗಿಕ, ಸಿರಂಜಿ, ತಾಯಿ ಎದೆ ಹಾಲುಗಳಿಂದ ತಾಯಿ ಮಗುವಿಗೆ ಜನ್ಮ. ಏಡ್ಸ್ ಚೀನಾ ಹುವಾನ್ ಕೇರಳದಲ್ಲಿ, ದಿಸ್ಪುರ್ ಕೇರಳದಲ್ಲಿ. ಕರ್ನಾಟಕ ಕಲಬುರಗಿ. ಮಂಕ್ಸ್ ವೈರಸ್ನಿಂದ ಬರ್ತದೆ. ದಂಡಾರ ಪ್ಯಾರಾಡಿಮಿಕ್ ವೈರಸ್ನಿಂದ. ಲಸಿಕೆ MRM. ಡೆಂಗು ಮಾನವನ ಕಿರುತಟ್ಟೆ ಸಂಖ್ಯೆ ಕಡಿಮೆ ಮಾಡುವುದರಿಂದ ಡೆಂಗು ಜ್ವರ ಬರ್ತದೆ. ಮಾನವನ ಕಿರುತಟ್ಟೆ ಸಂಖ್ಯೆ ಕಡಿಮೆ ಆಗೋದ್ರೆ ಡೆಂಗು ಜ್ವರ ಬರ್ತದೆ. ನಿಪೆ ಮೊದಲು ಕೇರಳದಲ್ಲಿ. ರೇಬಿಸ್ ವೈರಸ್ನಿಂದ ಬರ್ತದೆ. ಆರೆಂಟೇಜಸ್ ಔಷಧಿ ಬ್ಯಾಕ್ಟೀರಿಯಾ ಕಾಯಿಲೆಗೆ ಬಳಕೆ. ಸ್ಕ್ಯಾಂಡಿಯಂ ಬ್ಯಾಕ್ಟೀರಿಯಾ ಸಾರ್ವಜನಿಕ ಹಿಡಿದಿಟ್ಟುಕೊಳ್ಳುವುದು, ಸ್ವತಂತ್ರವಾಗಿ ಜೀವಿಸಬಲ್ಲದು. ಕಾಮಾಲೆ ಪಿತ್ತಜನಕಾಂಗ ಲಿವರ್ಕ್. ರೆಡ್ ರಿಬ್ಬನ್ ರೈಲು ಏಡ್ಸ್. H1N1 ಹಂದಿ ಜ್ವರ ವೈರಸ್ನಿಂದ. ಹಸು ಕಾಯಿಲೆ ರಾಪ್ಲಿಸಿಯಾ. ಕ್ಷಯರೋಗ ಮೈಕ್ರೋಬ್ಯಾಕ್ಟೀರಿಯಾದಿಂದ. ಬ್ರೂಬೆಂಡ್ರಿ ಸಿಂಡ್ರೋಮ್ ನೈಟ್ರೇಡ್. ಸಾಮಾನ್ಯ ಶೀತ ರಿನೋ ವೈರಸ್ನಿಂದ ಬರ್ತದೆ. ಮಂಕ್ಸ್ ವೈರಸ್ನಿಂದ ಬರ್ತದೆ. ಆನುವಂಶಿಕ ರೋಗ ಬಣ್ಣ ಕುರುಣತೆ. ಹಂದಿ ಜ್ವರ, ಹಕ್ಕಿ ಜ್ವರ. ಹಂದಿ ಜ್ವರ H1, ಹಕ್ಕಿ ಜ್ವರ H5. ಅನಿಮೋಲಿಯಾ ಅನಿಮೋಫಿಲಿ ಗಾಳಿಯಿಂದ ಬರ್ತದೆ. ಅನಿಮೋಫಿಲಿ ಗಾಳಿ. ಡೆಂಗು ರೋಗ ಇಡಿಸ್ ಜೊಳೆಯಿಂದ. H1, H5 ಹಕ್ಕಿ ಜ್ವರ. H5, H1 ಹಕ್ಕಿ ಜ್ವರ. ಏಡ್ಸ್ ಪರೀಕ್ಷೆ ಎಲಿನೋ ಹಿಮಾಡಿಪ್ಸ್ಟಿಕ್. ಪೆನ್ಸಿಲ್ ಔಷಧಿಯನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡಿದನು. ಬ್ಯಾಕ್ಟಿಮ್ ಡಿಯಸ್ ಬ್ಯಾಕ್ಟೀರಿಯಾ ಔಷಧಿ ಇಲ್ಲ. ಕಾಲುಬೇನೆ ರೋಗ ಉಗಾಡೋದ್ರಿಂದ. ನಿದ್ರ ರೋಗ ಟೆಂಟಿನೊಣದಿಂದ. ಎನ್ಕೋಲೆನ್ಸಿ ಕ್ಯಾನ್ಸರ್ಗೆ. ಸಾಂಕ್ರಾಮಿಕ ರೋಗ ದಂಡಾರ ಮಿಸ್ರಲ್ಸ್. ಡೌನ್ ಸಿಂಡ್ರಮ್ ಸ್ಥಾನಾಂತರ ಟ್ರೈಸೋಮಿ 21. ನಿಯಾಸಿಸ್ ನಿಕ್ಟೋ ಆಸಿಡ್ B3 ರೋಗ ಪೆಲೆಗ್ರಾ.
ಟೈಫಾಯ್ಡ್ ಪರೀಕ್ಷೆ ವೈಡಲ್ ಕಾಲು ಬಾಯಿ ರೋಗ ವೈರಸ್ನಿಂದ ಬರ್ತದೆ. ಡಟಾಲ್ ಕ್ಲೋರೋಜೈಲಿನಾಲ್ ಮಂಕ್ಸ್ ರೋಗ ವೈರಸ್ನಿಂದ ಬರ್ತದೆ. ಬರ್ಜಲಿ ಚಿಕಿತ್ಸೆ ಆಂಟಿಲಿಸನ್ ಎನಿಮಿಸನ್ ಮನುಷ್ಯನಿಗೆ ರೋಗ ಹರಡುವ ಕೀಟಗಳನ್ನು ವೆಕ್ಟರ್ ಎನ್ನುವುದು. ಕೋವಿಡ್-19 ಡೆಟಾಲ್ ರೂಪವನ್ನು B116 ಅಂತ. ವೈರಸ್ ಬರುವ ರೋಗ ವೈರಸ್ಗಳಿಂದ ಮಂಗನ ಬಾವು ಬರ್ತದೆ, ಪ್ಲೇಗ್ ಬರಲ್ಲ, ಕಾಲರಾ ಬರಲ್ಲ, ಪಂಜರಿ ರೋಗ ಬರಲ್ಲ. T2 ಕ್ಷಯ ಲಸಿಕೆ BCG ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಕ್ಷಯ ರೋಗ. ಮಲೇರಿಯಾ ಲಸಿಕೆ ಕ್ವಿನೈನ್ ಸಿಡುಬು ರೋಗಕ್ಕೆ ಲಸಿಕೆ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್. ಅನಾಪಿಸ್ ಸೊಳ್ಳೆ ಅಮೇರಿಕಾದಲ್ಲಿ. ರಿಟೆಕ್ಸ್ ನ್ಯೂನತಾ ರೋಗ ಮಧುಮೇಹ, ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿದ್ದರೆ ಇರುವಿಕೆ. ಸಿಡುಬು ತಡೆಗಟ್ಟಲು ವ್ಯಾಕ್ಸಿನ್ದಿಂದ. ಪ್ಲೇಗ್ ರೋಗ ಇಲಿಯಿಂದ. ಟೆಟಾನಸ್ ಧನುರ್ವಾಯು ರೋಗಕ್ಕೆ ಕಾರಣ ಸ್ಕ್ಯಾಂಡ್ರಿಯಾನೆಟ್. ಬೇಕರಿಯಲ್ಲಿ ಈಸ್ಟ್ ಬಳಕೆ. ಡಯಾಲಿಸ್ ಮೂತ್ರಪಿಂಡಕ್ಕೆ. ಮೂಳೆ ಮುರಿದ ಜ್ವರ ಡೆಂಗ್ಯೂ ಜ್ವರ. ಕುಷ್ಠರೋಗ ಹ್ಯಾನ್ಸನ್ ಕಂಡುಹಿಡಿದ, ಅದರಿಂದ ಹ್ಯಾನ್ಸನ್ ರೋಗನವರು. ಇಲಿಸ್ ಪರೀಕ್ಷೆ ಏಡ್ಸ್ಕ. ಮಲೇರಿಯಾ ಸ್ಪಾಡಿಯಂ ಆದಿಜೀವಿಗಳು. BCG ಲಸಿಕೆ TB ಕ್ಷಯ ರೋಗ ಬ್ಯಾಕ್ಟೀರಿಯಾಗಳಿಗೆ. ಸಿಮೆಂಟ್ ರೋಗ ಸೈಟೋಸೋಲಿಯಾಕೋನಿಸಿಸ್. ಏಡ್ಸ್ ಈಜಿಪ್ಟ್ನಿಂದ. ಡೆಂಗ್ಯೂ ಜ್ವರ ಹಳದಿ ಜ್ವರ. ನೈಟ್ರೋಡಿಯಾ ರೋಗ ಬ್ಲೂ ಬೆಂಜಿ ಸಿಂಡ್ರೋಮ್. ಹಿಮೋಫಿಲಿ ರೋಗ ಹರಡಲು ಹೆಣ್ಣಿನಿಂದ ಗಂಡಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಏಡ್ಸ್ ಭಾರತದಲ್ಲಿ ಮೊದಲು ಚೆನ್ನೈಯಲ್ಲಿ. ಏಡ್ಸ್ ರೋಗ ವೈರಸ್. ಏಡ್ಸ್ ರೋಗದಲ್ಲಿ RNA. ಭಾರತದಲ್ಲಿ 1987. H1N1 ಹಂದಿ ಜ್ವರ. ಔಷಧಿ ಟಾಪ್ಲೋಸ್. ಏಡ್ಸ್ ರೋಗ ನಿರೋಧಕ ಹಾಳು ಮಾಡುತ್ತದೆ. ಏಡ್ಸ್ ರೋಗ ಆ ವ್ಯಕ್ತಿಗೆ ದುರಂತ ಗ್ರಂಥಿಗಳು ಉದ್ದಿಕೊಳ್ಳುತ್ತವೆ, ಕುತ್ತಿಗೆ ಸುತ್ತಮುತ್ತಲು. ಏಡ್ಸ್ ಪರೀಕ್ಷೆ ರಕ್ತ. ಏಡ್ಸ್ ಕಣ ದುಂಡಾಕಾರದಲ್ಲಿ. PCR ಪಾಲಿಮರ್ ಚೈನ್ ರಿಯಾಕ್ಷನ್ ಪರೀಕ್ಷೆ HIV. ಹೆಪಟೈಟಿಸ್ B ವೈರಸ್ನಿಂದ. ವೈರಸ್ ವಿಶಿಷ್ಟ ಲಕ್ಷಣಗಳು ಪೋಷಕಾಂಶದಲ್ಲಿ ಮಾತ್ರಸ್ತವೆ. ಟೆನ್ಸಿ ನೊಣ ನಿದ್ರ ರೋಗ. ಎಡ್ಸನ್ ಸೊಳ್ಳೆ ಹಳದಿ ಜ್ವರ. ಬಸವನ ಹುಳ ಬಿರ್ಲಾಜಿಲಿ. ಅರಳು ನೊಣ ಕಾಲ್ ಅಲ್ಜಿರ. ಹಳದಿಗಡ್ಡಿ ರೋಗಕ್ಕೆ ಪರಮಾಣುಜೀವಿ. ಶಿಲೀಂಧ್ರ ಉಬ್ಬಮಟ್ಟ ಸಸ್ಯಗಳ ಬೆವರುಗಳು. ಮಧ್ಯ ಮೈಕೋರೈಜಾ. ಟೈಫಾಯ್ಡ್ ರೋಗಕ್ಕೆ ಕ್ಲೋರೋಮೈಸಿಟಿಕ್ ಔಷಧಿ. ಏಡ್ಸ್ HIV. ಕ್ಷಯ ಕುಷ್ಠ ರೋಗಕ್ಕೆ ಔಷಧಿ ಸ್ಟ್ರೆಪ್ಟೊಮೈಸಿನ್. ಪ್ರತಿ ವಿಷಜನಕ ಹಾನಿಕಾರ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವುದು. ಕ್ಷಯ ಗುರುತು ಪರೀಕ್ಷೆ ಮೊಂಟ್ರಾಕ್ಸ್ ಪರೀಕ್ಷೆ ಮೂಲಕ. ರೋಗ ವಿಧಾನಶಾಸ್ತ್ರವು ರೋಗ ಬಗ್ಗೆ ಅಧ್ಯಯನ. ಬ್ಯಾಕ್ಟೀರಿಯಾದಿಂದ ಡೆಂಗ್ಯೂ ಬರಲ್ಲ, ಡೆಂಗ್ಯೂ ವೈರಸ್ನಿಂದ ಬರ್ತದೆ. ಟೈಫಾಯ್ಡ್ ಬರ್ತದೆ, ಡಿಫ್ತೀರಿಯಾ ಕಾಲರಾ ಇವೆಲ್ಲ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಮೀನಮಟ್ಟ ರೋಗ SO2 ಮಾಲಿನ್ಯದಿಂದ. ಎಫಿಸೀಮಾ ಸಿಗರೇಟ್ ಹೊಗೆಯಿಂದ. ಪ್ರಸ್ತುತ ಹೆಚ್ಚು ಏಡ್ಸ್ ರೋಗ ಹೊಂದಿರುವ ರಾಜ್ಯಗಳು ಬರೀಬೇಕಾ ಕರ್ನಾಟಕ ಇರೋದು. ಕರ್ನಾಟಕದಲ್ಲಿ ಏಡ್ಸ್ನಲ್ಲಿ ಪ್ರಸ್ತುತ 9ನೇ ಸ್ಥಾನ. ಗ್ಲ್ಯಾಂಡ್ಸ್ ಗ್ರಂಥಿ. ಗ್ರಂಥಿಲಿ 2 ನಾಳಗ್ರಂಥಿ, ನಿರ್ನಾಳಗ್ರಂಥಿ. ಗ್ರಂಥಿಲಿ 2 ನಾಳಗ್ರಂಥಿ. ನಾಳಗ್ರಂಥಿಯಲ್ಲಿ ರಸ ಉತ್ಪನ್ನ ಆಗ್ತದೆ, ನಿರ್ನಾಳಗ್ರಂಥಿಯಲ್ಲಿ ಹಾರ್ಮೋನ್ ಉತ್ಪನ್ನ ಆಗ್ತದೆ. ಚಿಕ್ಕ ಗ್ರಂಥಿ ಪಿನಿಯಲ್ ಗ್ರಂಥಿ. ದೊಡ್ಡದು ಲಿವರ್. ಚಿಕ್ಕ ನಿರ್ನಾಳದಲ್ಲಿ ಪಿಟ್ಯೂಟರಿ ಗ್ರಂಥಿ. ಚಿಕ್ಕ ಗ್ರಂಥಿ ಪಿನಿಯಲ್ ಗ್ರಂಥಿ ಹಾಕಬೇಕು. ಅದು ಚಿಕ್ಕ ನಿರ್ನಾಳದಲ್ಲಿ ಪಿಟ್ಯೂಟರಿ ಗ್ರಂಥಿ ಹಾಕಬೇಕು. ಗ್ರಂಥಿಗಳ ರಾಜ್ಯ ಪಿಟ್ಯೂಟರಿ. ಮಾಸ್ಟರ್ ಗ್ರಂಥಿ ಹೈಪೋಥಾಲಮಸ್. ಪಿಟ್ಯೂಟರಿಗಿಂತ ಹೆಚ್ಚಿದು ಹೈಪೋಥಾಲಮಸ್. ಗ್ರಂಥಿಯೊಳಗೆ ಗ್ರಂಥಿ ಪ್ಯಾರಾಥೈರಾಯ್ಡ್. ಬೆಳೆದಂತೆ ಮಾಯ ಹೋಗೋದು ಥೈಮಸ್. ಇದು ಕುತ್ತಿಗೆ ಇರುತ್ತೆ ಥೈಮಸ್ ಗ್ರಂಥಿ. ಪುರುಷರ ವಿಷಾಣು Y, ಸ್ತ್ರೀಯ ಅಂಡಾಶಯ X.
ವಿಶೇಷ ಗುತ್ತಿಗೆ ಭಾಗದಲ್ಲಿ ಥೈರಾಯ್ಡ್, ಎದೆಯಲ್ಲಿ ಥೈಮಸ್, ಕಿಡ್ನಿ ಮೇಲದಲ್ಲಿ ಅಡ್ರಿನಲ್, ದೇಹದ ಉಷ್ಣ ಮತ್ತು ಮೂತ್ರ ನೀರನ್ನು ನಿಯಂತ್ರಿಸುವುದು ಹೈಪೋಥಾಲಮಸ್. ಹಾರ್ಮೋನ್ ಪ್ರೋಟೀನ್ಗಳಿಂದ ಆಗಿದೆ ಅಮೈನೋ ಆಮ್ಲ. ಎಕ್ಸಿಟೋನಿಸಿಸ್ ಜನರದ ಹಾರ್ಮೋನ್, ಲವ್ ಹಾರ್ಮೋನವರು. ಎಕ್ಸಿಟೋನಿಸಿಸ್. ಪ್ರೊಲ್ಯಾಕ್ಟಿನ್ ತಾಯಿಯಲ್ಲಿ ಹಾಲು ಉತ್ಪಾದನೆ ಹಾರ್ಮೋನ್ ಇದು. ACTH ಆಂಡ್ರಿಯೋಲ್ ಕಾರ್ಟಿಕಾಯ್ಡ್ ಹಾರ್ಮೋನ್, ಇದು ಹೆಚ್ಚು ಆದರೆ ಕುಷ್ಠಿಗೆ ರೋಗ. ಪಿಟ್ಯೂಟರಿ ಹಾರ್ಮೋನ್ ಹೆಚ್ಚು ದೈತ್ಯತೆ ಆಗ್ತದೆ. ಹಾರ್ಮೋನ್ ನಿಯಂತ್ರಿಸುವುದು ಎಂಡೋಕ್ರೈನ್ಸ್. ಬೆದರಿಕೆ ಹೊಡೆದಾಟಕ್ಕೆ ನಿಲ್ಲಲು ಪ್ರಚೋದಿಸುವ ಹಾರ್ಮೋನ್ ಎಫಿನೆಫ್ರಿನ್. ಇನ್ಸುಲಿನ್ ರಕ್ತದಲ್ಲಿ ಹೆಚ್ಚಾದಂತೆ ಗ್ಲೈಕೋಜಾಗಿ ಪರಿವರ್ತಿಸುತ್ತದೆ. ಇನ್ಸುಲಿನ್ ಮೆದುಜನಕ ಗ್ರಂಥಿಯಲ್ಲಿ ಬೀಟಾ ಕೋಶಗಳಿಂದ ಉತ್ಪತ್ತಿ ಆಗುತ್ತದೆ. ಮೆಲನಿನ್ ಚರ್ಮಕ್ಕೆ ಬಣ್ಣ ನೀಡುವ ಹಾರ್ಮೋನ್ ವೈಪರೀತ್ಯ ಬರುವ ರೋಗಗಳು. ಇನ್ಸುಲಿನ್ ಕಡಿಮೆ ಆದರೆ ಸಕ್ಕರೆ ಕಾಯಿಲೆ ಬರ್ತದೆ. ಗ್ರಂಥಿಗಳು ಮತ್ತು ಹಾರ್ಮೋನ್ಗಳು. ಥೈರಾಕ್ಸಿನ್, ಕ್ಯಾಟೋನಿಸ್, ಹೈಪೋಥಾಲಮಸ್, ವ್ಯಾಸೋಪ್ರೆಸಿಸ್, ಎಕ್ಸಿಟೋಸಿನ್. ಥೈಮಸ್ ಗ್ರಂಥಿ ಮೆದುಳಿಗೆ ಇನ್ಸುಲಿನ್ ಬಿಡ್ತದೆ, ಗ್ಲೈಕೋಗಾನ್ ಬಿಡ್ತದೆ. ವೃಷಣು ಟೆಸ್ಟೋಸ್ಟಿರಾನ್ ಬಿಡ್ತದೆ. ಅಂಡಾಶಯ ಎಸ್ಟ್ರೋಡಿಯನ್ ಪ್ರೊಜೆಸ್ಟಾರ್ ಬಿಡ್ತದೆ. ಭಯ ಸಂತೋಷವಾದಾಗ ದೇಹದಲ್ಲಿ ಉತ್ಪತ್ತಿಯಾಗುವ ಗ್ರಂಥಿ ಆಡ್ರಿನಲ್ ಗ್ರಂಥಿ. ತುರ್ತು ಪರಿಸ್ಥಿತಿ ಹಾರ್ಮೋನ್ಗಳು ಆಡ್ರಿನಲ್ ಗ್ರಂಥಿ. ಎಸ್ಟ್ರೋಜನ್ ಬಂಜೆತನ. ಲಿವರ್ ರಾಸಾಯನಿಕ ಕಾರ್ಖಾನೆ ಅಂತಾರೆ. ಕತ್ತರಿಸಿ ಬೆಳೆದರೆ ಮತ್ತೆ ಬೆಳೀತದೆ. ಸತ್ತ ವ್ಯಕ್ತಿಯಲ್ಲಿ ಬೆಳೀತದೆ. ಕಾಯಿಲೆ ಜಾಂಡಿಯಾ, ಹೆಪಟೈಟ್, ಕ್ಯಾನ್ಸರ್ ಬರ್ತದೆ. ಗುಲ್ಮ, ಸ್ಪ್ಲಿನ್, ಕೆಂಪು ರಕ್ತ ಸ್ಮಶಾನ. ಹೆಚ್ಚು ಹಾಲು ಕರೆಯಲು ಪ್ರಾಣಿಗೆ ಎಕ್ಸಿಟೋಸಿನ್ ಕೊಡ್ತಾರೆ. ಇನ್ಸುಲಿನ್, ಪೆಪ್ಟೈಡ್, ಟ್ಯಾಲಿನ್ ಕಿಣ್ವ, ಜೊಲ್ಲುಲಿ ಕಿಣ್ವ. ಕಣ್ಣು ಉತ್ಪಾದನೆ ಲ್ಯಾಕ್ರಿಮಲ್. ವ್ಯಾಯಾಮ ಮಾಡಿದಾಗ ಸೋಮಾಟ್ರೋಪಿಯಾ. ಇನ್ಸುಲಿನ್ ಉತ್ಪಾದನೆ ಮೆದುಜರ ಗ್ರಂಥಿಯಲ್ಲಿ ಪ್ಯಾಂಕ್ರಿಯಾ. ರಕ್ತದಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ಪ್ಯಾರಾಥೈರಾಯ್ಡ್ ನಿಲ್ಲಿಸುತ್ತದೆ. ಪ್ಯಾರಾಥೈರಾಯ್ಡ್ ನಿಲ್ಲಿಸುತ್ತದೆ. ಹೋರಾಟ ಹಾರ್ಮೋನ್ ಆಡ್ರಿನಲ್. ದೊಡ್ಡ ಗ್ರಂಥಿ ಯಕೃತ. ಹಾರ್ಮೋನ್ ಸ್ರವಿಕೆ ಬಗ್ಗೆ ಅಧ್ಯಯನ ಎಂಡೋಕ್ರೈನಾಲಜಿ. ಚಿಕ್ಕ ಗ್ರಂಥಿ ಪಿನಿಯಲ್ ಗ್ರಂಥಿ. ದೇಹದ ತಾಪ ನಿಯಂತ್ರಣ ಹೈಪೋಥಾಲಮಸ್. ದೊಡ್ಡ ಗ್ರಂಥಿ ಲಿವರ್. ಸ್ವಾಭಾವಿಕ ಹಾರ್ಮೋನ್ ಎಂಡೋಕ್ರೈನಾಲಜಿ. ಆಡ್ರಿನಲ್ ಹೆಸರು ಎಫಿನೆಫ್ರಿನ್. ದೈತ್ಯ ಉಂಟಾಗಲು ಪಿಟ್ಯೂಟರಿ ಹಾರ್ಮೋನ್ ಅತಿಸ್ರವಿಕೆಯಿಂದ. ಪ್ಯಾರಾಥೈರಾಯ್ಡ್ ಗ್ರಂಥಿಗಳಲ್ಲಿ 4 ವಿಧ. ಯಾವ ಹಾರ್ಮೋನು ತುರ್ತು ಪರಿಸ್ಥಿತಿ ಹಾರ್ಮೋನು ಆಡ್ರಿನಲ್. ಲ್ಯಾಂಗರ್ಹ್ಯಾನ್ಸ್ ಕಿರುತಟ್ಟೆಗಳು ಸ್ರವಿಸುವ ಹಾರ್ಮೋನ್ ಅಲ್ಫಾಜಿನ್. ಬೀಟಾಗಿಂದ ಇನ್ಸುಲಿನ್. ಪಿಟ್ಯೂಟರಿ ಗ್ರಂಥಿ. ಕುಬ್ಜ ದೈತ್ಯತೆ ಅಕ್ರಮಗಳಿಂದ ತೊಂದರೆ ಕಾರಣ ಪಿಟ್ಯೂಟರಿ ಗ್ರಂಥಿ. ಅಂತರಸಾವಕ ಬಹಿರ್ಸಾವಕ ಎರಡೂ ಕಾರ್ಯನಿರ್ವಹಿಸುವ ಗ್ರಂಥಿ ಮೆದುಜಕ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿ ನಿಯಂತ್ರಣದಲ್ಲಿ ಇಲ್ಲ. ಲ್ಯಾಂಗರ್ಹ್ಯಾನ್ಸ್ ಕಿರುತಟ್ಟೆಗಳು. ವೈಯಕ್ತಿಕ ಹಾರ್ಮೋನ್ ಥೈರಾಕ್ಸಿನ್. ಇನ್ಸುಲಿನ್ ಕೊರತೆಯಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಏರಿಕೆ. ಥೈರಾಕ್ಸ್ ಹಾರ್ಮೋನ್ ರೋಗ ಕ್ರಿಟಿಸಮ್. ಸರಳ ಗಾಯಗಂಟ ರೋಗ ಈ ಜನರಲ್ಲಿ ಕಂಡುಬರುತ್ತೆ. ಗುಡ್ಡಗಾಡು ಪ್ರದೇಶದಲ್ಲಿ. ಪ್ರೊಜೆಸ್ಟಾರ್ ಹಾರ್ಮೋನ್ ಸ್ರವಿಸುವುದು ಗ್ರಂಥಿ ಅಂಡಾಶಯ. ಪುರುಷರು ಹಾರ್ಮೋನ್ ಟೆಸ್ಟೋಸ್ಟೆರಾನ್. ಪಿತ್ತಜನಕ ಕಾರ್ಯ ಗ್ಲುಕೋಸನ್ನು ಗ್ಲೈಕೋಜಾಗಿ ಪರಿವರ್ತಿಸುವುದು. ಬಹಳಷ್ಟು ಜನ ಒಂದು ಕೊಠಡಿಯಲ್ಲಿ ಕಲಿತಾಗ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು. ಎತ್ತರ ಪರ್ವತದ ಪ್ರದೇಶದಲ್ಲಿ ಮೂಗಿನಿಂದ ರಕ್ತ ಬರಲು ಕಾರಣ ರಕ್ತದ ನಾಳದಲ್ಲಿ ಒತ್ತಡ ಹೊರಗಿನ ಒತ್ತಡಕ್ಕಿಂತ ಹೆಚ್ಚು. ಮೂರ್ಖ ಜನಾಂಗಕ್ಕಾಗಿ ಡಯಾಲಿಸ್. ಮೂತ್ರಪಿಂಡ ಜನಾಂಗಕ್ಕಾಗಿ ಇನ್ಸುಲಿನ್. ಸ್ರವಿಕೆ ಗ್ರಂಥಿ ಪಿತ್ತ ಜನಾಂಗ. ಅವಳಿ ಜವಳಿ ಹುಟ್ಟುವ ಯಾವ ತೊಂದರೆಯಿಂದ. ಒಂದು ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗ ಹೊಂದಿದಾಗ ನಂತರ ಝೈಗೋಟ್ 2 ಏಕರೂಪ ಕೋಶಗಳಾಗಿ ವಿಭಜನೆ ಹೊಂದಿದಾಗ. ಗರ್ಭಾಂಕು ಆಗುವ ಯಾವ ತೊಂದರೆ
ಋತುಮಾನ 2 ವಾರದ ನಂತರ. ಗರ್ಭಾಂಕು ಆಗುವುದು ಯಾವಾಗ ಎಂದರೆ ಋತುಮಾನವಾದ 2 ವಾರದ ನಂತರ. ಮಾನವನ ದೇಹದಲ್ಲಿ ಬೆಳವಣಿಗೆ ಸ್ರವಿಸುವ ಹಾರ್ಮೋನ್. ಮಾನವನ ದೇಹದ ಬೆಳವಣಿಗೆ ಸ್ರವಿಸುವ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿ. ನಾಳರಹಿತ ಹಾಗೂ ಸ್ರವಿಸುವ ಗ್ರಂಥಿಗಳಿಗೆ ಅಂತರ್ಸ್ರವಿಕ ಗ್ರಂಥಿ ಅನ್ನೋರು. ತಲೆಯಲ್ಲಿ ನುಗ್ಗಿದಾಗ ಏನೂ ಕಾಣುವುದಿಲ್ಲ, ಸ್ವಲ್ಪ ಕಾಣಲು ಕಾರಣ ಏನು? ನೇಣದ ಪಾಪೆ ಹೀಗಿರುವುದು. ಬಯಲ್ರಸ ಸ್ರವಿಕೆ ಪಿತ್ತಜನಕಾಂಗ. ಲಾಲಾರಸವನ್ನು ಇದನ್ನು ಜೀರ್ಣಿಸುತ್ತದೆ. ಪಿಷ್ಟ. ಭ್ರೂಣದಲ್ಲಿ ಲಿಂಗ ಪತ್ತೆ ಮಾಡಲು ಅಮಿಯೋಸೆಂಟಿಸಿಸ್. ಹ್ಯಾಂಗ್ಸ್ ಕಿರುದಟಿ ಇನ್ಸುಲಿನ್ನಲ್ಲಿ. ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆಯನ್ನು ಚೋದಕಗಳು. ಥೈರಾಕ್ಸ್ ಗ್ರಂಥಿ ಥೈರಾಕ್ಸಿನ್. ಅಡ್ರಿನಲ್ ಗ್ರಂಥಿ ಎಫಿನೆಫ್ರಿನ್ ನಂತರ ಅಡ್ರಿನಲ್ ಗ್ರಂಥಿ. ಕರೆಯುವುದರಿಂದ ನವೆ ಕಡಿಮೆ ಆಗುವುದು ಏಕೆ? ಹಿಸ್ಟಿಮಿನ್ ರಾಸಾಯನಿಕ ಉತ್ಪಾದನೆ ಮೆದುಳಿನಲ್ಲಿ ನರಗಳ ಸಂದೇಶ ನೀಡುವುದರಿಂದ. ಭ್ರೂಣದ ಹೃದಯದಲ್ಲಿ ಬಡಿತ ಪ್ರಾರಂಭ 3 ವಾರದ ನಂತರ. ಜೀವಕೋಶದ ಗುಂಪಾದ ದೇಹದಿಂದ ಕಾರ್ಪೋಟೆಸ್. ಇದು ಅಂಗಾಂಶದಲ್ಲಿದೆ. ಜನನದ ಗ್ರಂಥಿ ಪ್ರೊಜೆಸ್ಟರ್. ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಗ್ರಂಥಿ. ಮೆದುಳಿನ ಗ್ರಂಥಿ ಇನ್ಸುಲಿನ್. ಅಡ್ರಿನಲ್ ಕಾರ್ಟಿಯಾಸ್. ಹೆದರಿಕೆ ಮತ್ತು ಹೋರಾಡಲು ಹಾರ್ಮೋನ್ ಎಫಿನೆಫ್ರಿನ್. ಹಾರ್ಮೋನ್ ನಿಯಂತ್ರಿಸುವುದು ಎಂಡೋಕ್ರೈನಲ್ ವ್ಯವಸ್ಥೆ. ಥೈರಾಕ್ಸಿನ್ ಗ್ರಂಥಿ ಕುತ್ತಿಗೆಯಲ್ಲಿ. ಹೆಚ್ಚು ಪೌಷ್ಟಿಕಾಂಶ ಹೀರಿಕೊಳ್ಳುವುದು ಸಣ್ಣ ಕರಳು. ಇನ್ಸುಲಿನ್ ಉತ್ಪಾದನೆ ಆನುವಂಶಿಕವಾಗಿ ಮಾರ್ಪಡುವ ಮಾಡಲಾದ ಬ್ಯಾಕ್ಟೀರಿಯಾ. ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ನಿಯಂತ್ರಿಸುವುದು ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಜೊಲ್ಲಿನಲ್ಲಿ ಇರುವ ಎಂಜೈಮ್ ಸಲೈವ್. ಮೆಲಟೋನಿನ್ ಹಾರ್ಮೋನ್. ಪಿನಿಯಲ್ ಸ್ರವಿಕೆ. ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರ. ಅಡ್ರಿನಲ್. ದಣಿವು ಆದಾಗ ನಿದ್ರೆ ಬರುವುದಕ್ಕೆ ಎಡಿನೋಸಿಸ್ ಹಾರ್ಮೋನ್ ಕಾರಣ. ಬೆಳವಣಿಗೆ ಸಹಾಯ ಪಿಟ್ಯೂಟರಿ ಗ್ರಂಥಿ. ನಮ್ಮನ್ನು ಎಚ್ಚರವಾಗಿರಲು ಮತ್ತು ನಿದ್ದೆ ಬರುವಂತೆ ಮಾಡುವ ಹಾರ್ಮೋನ್ ಎಡಿನೋಸಿಸ್.